ಬಾಲಕೃಷ್ಣರವರು 1994ರಲ್ಲಿ ಮೊದಲನೇ ಬಾರಿ ಶಾಸಕರಾಗಿದ್ದು. ಆಗ ನಾನು 2ನೇ ಸಲ ಗೆದ್ದಿದ್ದೆ. ಅದಕ್ಕಿಂತ ಮುಂಚೆ ನಮ್ಮ ರೇವಣ್ಣವರಲ್ಲಿ ಶಾಸಕರಾಗಿದ್ದರು. ಆಗಿಂದಲೂ ಕೂಡ ಸುಮಾರು 35 ವರ್ಷದಿಂದಲೂ ಕೂಡ ಮಾಗಡಿಗೆ ಯಾವುದನ್ನ ಕಾರ್ಯಕ್ರಮಗಳಿಗೆ ಇಬ್ಬರು ರೇವಣ್ಣವರು ಮತ್ತು ಬಾಲನವರು ಇಬ್ಬರು ಕೂಡ ಕರೆಸ್ತಾನೆ ಇರ್ತಾರೆ. ಇವತ್ತು ಕೂಡ ಭಾಳ ದೊಡ್ಡ ಒಂದು ಕಾರ್ಯಕ್ರಮ, ಭಾಳ ವರ್ಷದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಹಿಂದೆ ಪ್ರಯತ್ನ ಮಾಡಿದ್ರು, ಆದರೆ ಅದು ಸರೋಗಲಿಲ್ಲ ಅಂತ ಮತ್ತೆ ಈಗ ಇವತ್ತು ಈ ಒಂದು ಕೋಟೆಯನ್ನು ಹೊಸದಾಗಿ ಕಟ್ಟೋದಕ್ಕೆ ಇವತ್ತು ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ, ಇರತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ ಮತ್ತು ಎಲ್ಲ ಮಾಗಡಿ ಮತ್ತು ನಗರ ಮತ್ತು ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲ ಹಿರಿಯ ಬಂಧುಗಳೇ, ಇವತ್ತಿಗಾಗಲೇ ಪತ್ರಿಕೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಸನ್ಮಾನ ಆಗಿದೆ. ಮತ್ತು ಅವರಿಗೆ ನಮ್ಮ ಬಾಲಣ್ಣವರು ಹಾಗೆ ನಮ್ಮ ಶಿವಕುಮಾರ್ ಅವರು ಸುಮಾರು 2 ಕೋಟಿ ಹಣ ಜೊತೆಗೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಭವನ ಕಟ್ಟೋದಕ್ಕೆ. ಅದೇ ರೀತಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರಿಗೆ, ಅದು ಬೆಂಗಳೂರು ಡೈರಿ ಇರ್ಬೋದು ಅಥವಾ VSSN ಇರ್ಬೋದು, ಅಸಂಘಟಿತ ಕಾರ್ಮಿಕರಿಗೆ, ಫಲಾನುಭವಿಗಳಿಗೆ ಮತ್ತು ಖಾತಾ ಕೊಡುವಂಥದ್ದು ಎಲ್ಲ ಇಲಾಖೆಗಳ ಫಲಾನುಭವಿಗಳಿಗೆ ಇವತ್ತು ಈ ಕಾರ್ಯಕ್ರಮ. ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ದಿನೇಶ್ ಗುಂಡೂರಾವ್ ಅವರು ಬಹಳ ವರ್ಷಗಳಿಂದ ಬೇಡಿಕೆ ಇದ್ದಂಥ ಒಂದು ಆಸ್ಪತ್ರೆ, ಸುಮಾರು 40 ಕೋಟಿ ರೂಪಾಯಿಗಳ ವೆಚ್ಚ ಆಸ್ಪತ್ರೆಯನ್ನು ಇವತ್ತು ಮಾಗಡಿ ನಗರಕ್ಕೆ ಕೊಟ್ಟಿದ್ದಾರೆ. ಇದು ನಗರ ಅಂದರೆ ನಗರಕ್ಕೆ ಆಗೋದಿಲ್ಲ, ಮಾಗಡಿ ಪಟ್ಟಣಕ್ಕೆ ಆಗೋದಿಲ್ಲ, ಇಡೀ ತಾಲೂಕು ಜನತೆಗೆ ಇದು ಒಳ್ಳೇದಾಗುತ್ತೆ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ನಮ್ಮ ಶಿವಕುಮಾರ್ ಅವರು ವಿಶೇಷ ಆಸಕ್ತಿ ವಹಿಸಿದ್ದಾರೆ ಕೆಂಪೇಗೌಡರ ಬಗ್ಗೆ. ಅವ್ರದ 13ನೇ ಶತಮಾನದಿಂದ ಸುಮಾರು 425 ವರ್ಷಗಳ ಕಾಲ ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳನ್ನು ಆಳಿದಂಥವರು ಅವರು, ಅವರ ಕುಟುಂಬ. ಕೆಂಪೇಗೌಡರು ಎಲ್ಲರಿಗಿಂತ ಹೆಚ್ಚು ವೇಗವಾಗಿ ಬೆಳೆದಂಥವರು. ಅವರ 420 ವರ್ಷಗಳ ಆಳ್ವಿಕೆಯಲ್ಲಿ ಅತಿ ಹೆಸರು ಮಾಡಿದಂಥವರು, ಒಳ್ಳೆ ಪಾರದರ್ಶಕ ಆಡಳಿತಕ್ಕೆ ಹೆಸರು ಪಡೆದಂಥವರು. ಮತ್ತು ಇವತ್ತು ಬೆಂಗಳೂರಲ್ಲಿ ಎಲ್ಲ ಕಡೆ ಕೂಡ ಕೆಂಪೇಗೌಡ ಬಡಾವಣೆ ಇರ್ಬೋದು ಅಥವಾ ಕೆಂಪೇಗೌಡ ನಮ್ಮ ಏರ್ಪೋರ್ಟ್ಗೆ ಕೆಂಪೇಗೌಡ ಏರ್ಪೋರ್ಟ್ ಅಂತ ಹೆಸರಿಟ್ಟಿದ್ದು ಕೂಡ ಹಿಂದೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅದೇ ರೀತಿ ಕೆಂಪೇಗೌಡ ಬಸ್ ನಿಲ್ದಾಣ, ಈ ರೀತಿ ಅನೇಕ ಕೆಂಪೇಗೌಡ ಹೆಸರಲ್ಲಿ ಇವತ್ತು ಏರ್ಪೋರ್ಟ್ಗಳು, ಬಸ್ ಸ್ಟ್ಯಾಂಡ್ಗಳು ಆಗಿದೆ. ಮತ್ತು ಫಸ್ಟ್ ಎಲ್ಲರಿಗಿಂತ ಬಹಳ ಮುಖ್ಯವಾಗಿ ಮೊದಲು ಒಂದೇ ಒಂದು ಸ್ಟ್ಯಾಚ್ಯೂ ಇತ್ತು ಬೆಂಗಳೂರಲ್ಲಿ ಕೆಂಪೇಗೌಡರದ್ದು. ಎಲ್ಲಿ ಗೊತ್ತಾ? ಕಾರ್ಪೊರೇಷನ್ ಮುಂದೆ ಕತ್ತಿ ಇಟ್ಕೊಂಡಿರ್ತಕ್ಕಂಥದ್ದು. 2ನೇ ಸ್ಟ್ಯಾಚ್ಯೂ ಮಾಡಿದ್ದು ನಮ್ಮ ಕ್ಷೇತ್ರದಲ್ಲೇ 2005ರಲ್ಲಿ ನಮ್ಮ ಉದಯಶಂಕರ್, ನಮ್ಮ ಕಾರ್ಪೊರೇಟರ್, ಅವರ ವಾರ್ಡಲ್ಲಿ RV ರಸ್ತೆಯಲ್ಲಿ 2ನೇ ಸ್ಟ್ಯಾಚ್ಯೂನ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ವಿ. ಇವತ್ತು 100 ಸ್ಟ್ಯಾಚ್ಯೂಗಳು ಬೆಂಗಳೂರು ಸುತ್ತಮುತ್ತಲು, ನಮ್ಮ ಹಳೆ ಮೈಸೂರಲ್ಲಿ ಎಲ್ಲ ಕಡೆ ಕೂಡ ಕೆಂಪೇಗೌಡರ ಸ್ಟ್ಯಾಚ್ಯೂಗಳಿದೆ. ಮತ್ತು ಅವರ ಹೆಸರಲ್ಲಿ ಅನೇಕ ಸಂಸ್ಥೆಗಳು ಪ್ರಾರಂಭವಾಗಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಅವರು ಕೊಟ್ಟಂತ ಆಡಳಿತ. ಮತ್ತು ನಮ್ಮ ಶಿವಕುಮಾರ್ ಅವರು ವಿಶೇಷ ಆಸಕ್ತಿ, ಉಪಮುಖ್ಯಮಂತ್ರಿಗಳಾದ ಮೇಲೆ ವಿಶೇಷ ಆಸಕ್ತಿ ವಹಿಸಿ ಕೆಂಪೇಗೌಡರ ಹೆಸರು ಇನ್ನೂ ಚಿರಸ್ಥಾಯಿಯಾಗಿ ಉಳಿಬೇಕು ಅಂತ ಅವರು ಇದ್ದಂಥ ಪ್ರದೇಶಗಳು ಮತ್ತು ಕೆಂಪೇಗೌಡರ ಹೆಸರಲ್ಲಿ ಒಂದು ಪ್ರಾಧಿಕಾರ ಕೂಡ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಂದಿನ ಬಹಳ ಹಿಂದೆನೆ ಆಗಿದೆ. ಮತ್ತು ಕೆಂಪೇಗೌಡರ ಹೆಸರು ಶಾಶ್ವತ ಉಳಿಬೇಕು ಅಂತ ಹೇಳಿ ಸಾಕಷ್ಟು ನಮ್ಮ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನದಿಂದಲೇ ಇವತ್ತು ಈ ಕೋಟೆ ಅಭಿವೃದ್ಧಿಗೆ ಸುಮಾರು 87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆಂಪೇಗೌಡ ಕೋಟೆ ಅಭಿವೃದ್ಧಿ ಆಗ್ತಾ ಇದೆ. ಅವರು ಬಾಲಕೃಷ್ಣರವರ ನೇತೃತ್ವದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮಾತಾಡೋದೆಲ್ಲ ಭಾಳ ಇದ್ದಾರೆ. ಇನ್ನು ನಮ್ಮ ಶಿವಕುಮಾರ್ ಅವರು ಮಾತಾಡ್ತಾರೆ, ದಿನೇಶ್ ಅವರು ಮಾತಾಡ್ತಾರೆ, HK ಮಾತಾಡ್ತಾರೆ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು.